ಕನಕಪುರ ಪಕ್ಕ ಅಂಜನಾದ್ರಿ ಬೆಟ್ಟ ಅಂತ ಕರ್ಕೊಯ್ತಾ ಇದ್ದೀವಿ ಟ್ರೆಕ್ಕಿಂಗ್ ಅಂದ್ಬಿಟ್ಟು. ಇಲ್ಲೇ ಹತ್ರ ಅದು ಬೇರೆ ಕರ್ಕೊಯ್ತೀವಿ ಅಂದ್ಬಿಟ್ಟು ದೊಡ್ಡ ಬೆಟ್ಟ ಕರ್ಕೊಯ್ತಾ ಇದ್ದೀವಿ. ಮೋಸ ಮಾಡಿಬಿಟ್ರು ಬ್ರೋ. ಅದು ಸೂರ್ಯನ ಬೆಳಕು ಪ್ರಕಾಶಮಾನವಾಗಿ ಯಾವ ಬೆಟ್ಟದ ಮೇಲೆ ಬೀಳುತ್ತಿದೆಯೋ ಅದೇ ಬೆಟ್ಟ, ಅದೇ ಅಂಜನಾದ್ರಿ ಬೆಟ್ಟ. ಇದು ಫಾರೆಸ್ಟ್ ಏರಿಯಾ ಅಲ್ವಲ್ಲೋ ಬಿಡ್ರಿ. ಬಿಟ್ರೆ ಸ್ಪೀಕರ್ ಬಿಟ್ರೆ ಕಲಾಸೆ, ಸ್ಪೀಕರ್ ಮತ್ಬಿಡಬೇಕು. ಕರೆಕ್ಟಾಗಿ ಇನ್ನೂ ಸ್ವಲ್ಪ ಬೇಗ ಬಂದರೆ ಒಳ್ಳೆ ಸನ್ರೈಸ್ ನೋಡ್ಬೋದಾಯ್ತು. ಚೆಂದು ಗೋರ್ತ ಬಿದ್ದಲ್ಲ ಗುರು, ಆಗಲ್ ತೂರ್ ಕೊಡೋದ್ರೆ ಅಂತ ಹಿಡ್ಕೊಂಡು ಹೋಗಿ. ನಿನಗೆ ಅಂತ ಏಮ್ ಇಟ್ಟಿರೋ ನಾನು, ಫೀಲ್ಡ್ ನಿಂದು, ಗೇಮ್ ನಂದು. ಸರಿ, ಒಳ್ಳೇದಾಯ್ತು, ಚೆನ್ನಾಗಿತ್ತು. ಸ್ವಲ್ಪ ಜಾರ್ತದೆ, ನೋಡ್ಕೊಂಡು ಬನ್ನಿ. ಒಳ್ಳೆ ಗ್ರಿಪ್ ಇರೋ ಶೂ ಹಾಕೊಳ್ಳಿ, ಜಾರುತ್ತೆ. ಓಕೆನಾ? ಓಕೆನಾ? ಅವಳು ನಮ್ಮ ದೊಡ್ಡದಕ್ಕೆ, ಇವಳು ಚಿಕ್ಕದಕ್ಕೆ. ಓಕೆನಾ? ನಮ್ಮ ದೊಡ್ಡದಕ್ಕೆ ಏನು ಪಾಪ ಮಿಸ್ ಆಗಿ ಇದು ಮಾಡಿಬಿಟ್ರು. ನಮ್ಮ ಚಿಕ್ಕದಕ್ಕೆ ಇದ್ದಾರಲ್ಲ ಅವರು ತುಂಬ ಸೆನ್ಸಿಟಿವ್. ಓಕೆನಾ? ಓಕೆನಾ? ಓಕೆ ಓಕೆ ಅಂತ ಇಟ್ಟ ನಾವು ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಈ ಕನಕಪುರ ಸೈಡು ಬಾಣಮರಂ ಬೆಟ್ಟ ನೆನ್ಪು ಮಾಡ್ಕೊಳ್ಳಿ, ಅಂಜನಾದ್ರಿ ಬೆಟ್ಟ ನೆನಪಾಗುತ್ತೆ. ಅದು ಬಾಣಮರಂ ಬೆಟ್ಟ ಅಲ್ಲ, ಅಂಜನಾದ್ರಿ ಬೆಟ್ಟ. ಅದ್ರ ಪಕ್ಕ ಇರೋದು ಬಾಣಮರಂ ಬೆಟ್ಟನೇ. ಅದು ಅಲ್ಲಿಗೂ ಪ್ಲ್ಯಾನ್ ಮಾಡ್ಕೊಳ್ಳಿ, ಅದು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ವ್ಯೂನ ಸಕ್ಕದಾಗೈತೆ. ಇಳಿಬೇಕಾದ್ರೆ ಹತ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗತ್ತೆ. ಸ್ವಲ್ಪ ಕಾಲು ಜಾರಿದ್ರು ಹಿಂಗೆ ಕೆಳಗೆ ಪಾತಾಳಕ್ಕೆ ಕೊಂಡೋಯ್ತೀರಾ. ನೋಡ್ಕೊಳ್ಳಿ ವ್ಯೂ. ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟ ನೆಕ್ಸ್ಟ್ ಟಾರ್ಗೆಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಟೈಮ್ದಾಗ ಹೋಗಿ. ನೋಡಿ ಎಲ್ಲರೂ ಬಂದಿದ್ದಾರೆ, ಆ ಜಾಗದಲ್ಲಿ ನಿಂತ್ಕೊಂಡಲ್ಲಿ ವ್ಯೂ ನೋಡ್ತವ್ರೆ. ಬಟ್ ಅಲ್ಲಿಗಿಂತ ಈ ನಾವು ಹೋಗಿರೋ ವ್ಯೂ ಸಾಕಾಗದೆ. ಬಟ್ ಟಾಪ್ಗೆ ಏನೋ ಹೊಂಟಾಗಿದೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹುಷಾರು ನೋಡ್ಕೊಂಡು ಇಳಿರಪ್ಪ, ಬೇಗ ಬೇಗ. ಅಲ್ಲ ಅರುಣ, ಹುಷಾರಾಗಿ ಹೋಗ್ಬೇಕಿಲ್ಲ, ಜಾರುತ್ತೆ. ಇಲ್ಲಿ ಜಾರತ್ರ ಏನಿಲ್ಲ, ಹಿಂಗೇ ಜಾರ್ಕೊಂಡು ಹೋಗಿ ಹಂಗೇ ಕೆಳ ಹೊಂಟಿದ್ದೀರಾ ಅಷ್ಟೇ. ದೊಡ್ಡದಕ್ಕೆ ಚಿಕ್ಕದಕ್ಕೆ ವಿಡಿಯೋ ನೋಡ್ಲಿಲ್ವೇ? ಮನೇಲೇ ಕುತ್ಕೊಂಡು ಏನು ಮಾಡ್ತೀರಾ? ಇಂಥ ಪ್ಲೇಸ್ಗಳೆಲ್ಲ ಬನ್ನಿ, ಒಂದು ಪ್ಲೇಸ ಎಕ್ಸ್ಪ್ಲೋರ್ ಮಾಡಿ ಅಂದ ತಕ್ಷಣ ಬಂದು ಹಾಳು ಮಾಡಿ ಅಂತ ಹೇಳ್ತಾ ಇಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಫಿಟ್ಟಾಗಿರ್ಬೋದು, ಮನ್ಸು ನಿಮ್ಮದು ಏನೇ ಟೆನ್ಷನ್ ಇದ್ದರೂ ಆರಾಮಾಗಿ ಎಲ್ಲ ಮರ್ತೈತದೆ. ಓಕೆನಾ? ಓಕೆ. ದಯವಿಟ್ಟು ಫ್ರೆಂಡ್ಸ್ ಯಾರಾದರೂ ಪ್ಲ್ಯಾನ್ ಮಾಡಿದಾಗ ಹಳ್ಳ ಟ್ರೆಕ್ಕಿಂಗ್ ಹೊರಗಡೆ ಔಟ್ಸೈಡ್ ಹೋದಾಗ ಮಿಸ್ ಮಾಡದೆ ಹೋಗಿ. ಯಾಕಂದ್ರೆ ಇಂಥ ಚಾನ್ಸು ಮತ್ತೆ ಲೈಫಲ್ಲಿ ಸಿಗೋಲ್ಲ. ಸಿಕ್ಕಿದ್ರೂ ಜೊತೆಗೆ ಯಾರೂ ಇರೋಲ್ಲ. ಇದಾನಪ್ಪ ಬಡೆ ಬಾ, ಇದಾನೆ, ಹುಷಾರಾಗಿ ಹೋಗಪ್ಪ. ಮುತ್ತು ನಿಂದೆ ಕಣ, ನಡಿಯಪ್ಪ. ಕೆನ್ನೆ ಅವಳ್ದು ಕಣ. ಏನಪ್ಪ ಲವರ್ ಬಾಯ್ ಫುಲ್ಲು ಖುಷಿ ಆಗ್ಬಿಟ್ಟಾರೆ. ಅತಿ ಖುಷಿ ಸಾಂಗ್ ಬೇರೆ ಹೇಳ್ತಾ ಇದ್ದೀ. ರಾತ್ರಿ 12 ಗಂಟೆಗೆ ವಿಶ್ ಮಾಡಿದ್ರಂತೆ ಕಳಲ್ಲ. 12 ಗಂಟೆ ರಾತ್ರಿ ಒಬ್ಬನೇ ವಿಶ್ ಮಾಡಿದಂತ ಅಮ್ಮ. ಯಾರು ಫೋನ್ ಮಾಡಿಲ್ಲ 12 ಗಂಟೆ ರಾತ್ರಿ. ನಾನು ಮನಗಿರ್ತಿಯಲ್ಲಪ್ಪ, ಅಯ್ಯೋ ಇಬ್ರು ಸ್ಫುಟ್ ಹಾಕೋಣಪ್ಪ ಅಂತ ಹೇಳ್ಬಿಟ್ಟು ಫೋನೇ ಮಾಡದೆ ಹೋದೆ. ಹೊಡಿಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮರ ಇದ್ಮೇಲೆ ಕಿತ್ಕೊಂಡು ಹೋಗಿ ಬರ್ತಡೆ ಬ್ರೋ ನಂದು ಇವತ್ತು. ಏನು ಆಗಂತ ತಾನೇ? ಅದು ಆಗಿಡಿದ್ದೆ ಕಣ. ಅದು ಹೇಗಿಡ್ದು ಅದು ನನಗೆ ಕೊಟ್ಬಿಟ್ಟಿನು ಅಂತ. ಐಪಣ್ಣು ತಿನ್ನಪ್ಪ, ಬಡೆ ಬೈದೋಳು. ಅಲ್ಲ ಏನು ಹಾಕಿಕೋದು ಅಂತ. ಏನಾಗಲ್ಲ, ತಿನ್ನೋ ಕಾಡ ಬೆಳೆದ್ರೆ ಹಣ್ಗಳು ತಿನ್ನೋ. ಹಂಗೆ ಸಿಕ್ಕಿದ ತಿನ್ಬಿಟ್ಟು ಹುಷಾರಾಗೆ ನೋಡ್ಕೊಂಡು ತಿಂದ್ರು. ಕಿತ್ಕೊಂಡಿರ್ತೀನಿ, ಮನೆಗೆ ಒಂದಲ್ಲಿ ತಿಂತೀನಿ. ಇವ್ರಿಗೇನು ಹಾಲಿಲ್ಲ ಅಂದರೆ ಏನು ಗುರು, ಇಲ್ಲೇ ತಿನ್ಕೊಂಡು ಬಾಯಿಗೆ ಹಾಕಿ ನೋಡುವ. ನಾನು ಕಡ್ದೆ ಏನೋ ಒಂಥರ ಚುಂಗು. ಏನಪ್ಪ ಏನಪ್ಪ ಹುಡ್ತದಿರಿ? ಕರಳೆ ಇಲ್ಲಿದೆ ನೋಡಿ. ಇದೇ ಕರಳೆ. ಸಾಂಬಾರ್ ಸಕ್ಕತ್ತಾಗಿರುತ್ತೆ. ಜೂಮಾಗಿ ತೋರಿಸೋದು. ಅದೇನು ಯಾರು ನೋಡ್ತದ? ಕರಳೆ ಎಲ್ಲ ಕಾಳು ಎಲ್ಲ ತರಕಾರಿ ಹಾಕ್ಬಿಟ್ಟು ಕರಳೆ ಸಾರ ತಿಂತಾ ಇದ್ರೆ 2 ಮುದ್ದೆ ಉಣ್ಬಿಡುವುದು ಬ್ರೋ. ಆನೆ ಇದ್ರೆ ಮತ್ತೆ ಒಳ್ಳೆ ಊಟ. ಆನೆಗಂತೂ ಬಿದ್ರು ಬೆಳೆದಿರೋದಿಲ್ಲಿ, ಸಕ್ಕದ ಬೆಳೆದ ಬಿದ್ರು. ಆನೆ ಬರಲ್ಲ, ಕರಡಿ ಜಾಸ್ತಿ ಇಲ್ಲಿ. ಕರಡಿ ಹುಷಾರು ಎತ್ಕೊಂಡೋಗಿ.
ನಾನೇನಿದ್ದೇನೆ ನಾ ಹೇಳಲಾರದ ಕನಸ ನೀ ಸಿಕ್ಕಾಗ ಮಾತಾಡೋ ಮಾತೆಲ್ಲ ಬೇರೆ ಸುಳ್ಳನ್ನು ಕಲಿಸುವುದೇ ಕನಸು ಯಾಕೆ ಬಯಸಿದೆ ಮನಸ್ಸು ಹೇಳುವೆಯ ಸರಿ ಮಂಡೆ ಮೀಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್. ಒಬ್ಬ ಬರ್ಡೇ ಅಂತ ಫೋನ್ ಮಾಡಿದಾರಾ? ನಾನೇ ಬರ್ತಾರೆ ಅಲ್ಲಿ ಮಾಡ್ತಾರೆ. ಅವಳು ವಿಶ್ ಹ್ಯಾಪಿ ಬರ್ಡೇ ಅಂತ ಹೇಳೋದು ಹೋಗ್ಲಿ. ಆಗ ಸೋಮವಾರ ಏನೋ ದೊಡ್ಡ ಗಿಫ್ಟೇ ಕಾದ ನಿನಗೆ.